ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚೆಗೆ ಜೊಂಬೆ ಡ್ರಗ್ಸ್ ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಗ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಂಡ್ ಮಾಡಿತ್ತು. ಈಗ ಬೆಂಗಳೂರಿನಲ್ಲೂ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ಒಂದು ಪ್ರಕರಣ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಫಾಲೋ ಮಾಡಿ. ಅಂದರೆ ಎಕ್ಸ್ ಆಗಿರ್ಬೋದು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಕೂಡ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೋಡ್ಬೋದು. ಸದ್ಯ ಭಾರತದಾದ್ಯಂತ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಜೊಂಬೆ ಡ್ರಗ್ಸ್ ಅನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ. ಇತ್ತೀಚಿನ ಕೆಲ ದಿನಗಳಲ್ಲಿ ಬಿಹಾರ್ನಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದಮೇಲೆ ಚಂಡೀಗಢನಲ್ಲೂ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಇಬ್ಬರು ವ್ಯಕ್ತಿಗಳು ವಿಡಿಯೋ ವೈರಲ್ ಆಗಿತ್ತು. ಅವರು ರಸ್ತೆ ಮಧ್ಯೆ ಏಕಾಏಕಿ ಸ್ಟ್ರಕ್ ಆಗಿ ನಿಂತಿರ್ತಾರೆ. ಅದನ್ನು ಒಂದಷ್ಟು ಜನ ವಿಡಿಯೋ ಮಾಡಿ ವೈರಲ್ ಮಾಡ್ತಿದ್ರು. ಯಾಕೆ ಆ ವ್ಯಕ್ತಿ ಆ ರೀತಿಯಾಗಿ ನಿಂತಿದ್ದಾನೆ, ಆತನ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಜೊತೆಗೆ ಅವ್ರು ಏನು ಮಾಡ್ತಿದ್ದಾರೆ ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಒಂದು ರೀತಿ ನಶೆಯಲ್ಲಿ ತೇಲಾಡೋ ರೀತಿಯಲ್ಲಿ ಅಷ್ಟೇ ನಿಂತಿರ್ತಾರೆ. ಅವರು ಆ ಕಡೆ ಈ ಕಡೆ ಓಡಾಡಿರೋದಿಲ್ಲ, ಆ ಕಡೆ ಈ ಕಡೆ ಕೂಡ ಅಳುಗಾಡೋದಿಲ್ಲ. ಒಂದು ರೀತಿ ಫ್ರೀಜರ್ ಥರ ಅವರು ನಿಂತಿರ್ತಾರೆ. ಈ ಒಂದು ವಿಚಾರ ಯಾಕೆ ಆ ವ್ಯಕ್ತಿಗಳು ಆ ರೀತಿ ನಿಂತಿದ್ದಾರೆ ಅಂತೇಳಿ ಒಂದಷ್ಟು ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಅವರು ಜೊಂಬೆ ಡ್ರಗ್ಗನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ವಿಚಾರಗಳ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಉತ್ತರ ಭಾರತದಲ್ಲಿ ಇದು ಸಾಕಷ್ಟು ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ವಿಡಿಯೋ ಕೂಡ ವೈರಲ್ ಆಯಿತು. ಬೆಂಗಳೂರಿನ ಈಶಾನ್ಯ ವಿಭಾಗದಲ್ಲಿ, ಅದರಲ್ಲೂ ಕೂಡ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ನಡೆದಿದೆ ಅಂತೇಳಿ ಗೊತ್ತಾಯಿತು. ಯಾವುದೋ ಒಂದು ಏರಿಯಾದಲ್ಲಿ ಒಂದು ರಸ್ತೆ ಮಧ್ಯೆ ಓರ್ವ ವ್ಯಕ್ತಿ ನಿಂತಿರ್ತಾನೆ. ಆತನನ್ನು ವಿಡಿಯೋ ಮಾಡಲಾಗಿತ್ತು. ಆತ ಕೂಡ ಜೊಂಬೆ ಡ್ರಗ್ಗನ್ನು ತೆಗೆದುಕೊಂಡಿದ್ದಾನೆ. ಅದೇ ಒಂದು ನಶೆಯಲ್ಲಿ ಈ ರೀತಿಯಾಗಿ ನಿಂತಿದ್ದಾನೆ ಅಂತೇಳಿ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಹಾಗಾದರೆ ಈ ಜೊಂಬೆ ಡ್ರಗ್ ಅಂದರೆ ಏನು ಅನ್ನೋದನ್ನು ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಯಲಹಂಕದ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಕ್ಲಾರಿಫಿಕೇಶನ್. ಈ ಜೊಂಬೆ ಡ್ರಗ್ ಅನ್ನುವಂಥದ್ದು ಏನಿದೆ, ಇದು ಅರವಳಿಕೆ ಅಥವಾ ಅನೆಸ್ಥೆಸಿಯಾ ರೀತಿಯಲ್ಲಿ ಒಂದು ಡ್ರಗ್ ಅಂತೇಳಿ ಮೆಡಿಕಲ್ನಲ್ಲಿ ಕರೆಯಲಾಗುತ್ತೆ. ಅಂದರೆ ಅನೆಸ್ಥೆಸಿಯಾ ಕೊಡ್ತಾರೆ. ಅಂದರೆ ಒಂದಷ್ಟು ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ, ಆ ಒಂದು ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ, ಕುಯ್ಯುವಂಥ ಸಂದರ್ಭದಲ್ಲಿ, ದೇಹದ ಭಾಗಗಳನ್ನು ಕುಯ್ಯುವಂಥ ಸಂದರ್ಭದಲ್ಲಿ ಆ ಪೇನ್ ಗೊತ್ತಾಗಬಾರ್ದು ಅನ್ನೋಂಥ ರೀತಿಯಲ್ಲಿ ಒಂದು ರೀತಿ ಅದೊಂದು ಡ್ರಗ್ ಆಗಿರುತ್ತೆ, ಆ ಒಂದು ಅನೆಸ್ಥೆಸಿಯಾ ಆಗಿರುತ್ತೆ. ಅದೇ ರೀತಿಯಾದಂಥ ಒಂದು ಡ್ರಗ್ಗನ್ನು ಪ್ರಾಣಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಉದಾಹರಣೆಗಾಗಿ ಒಂದಷ್ಟು ಆನೆಗಳನ್ನು ಪಳಗಿಸೋದಕ್ಕೆ ಅಂಥೇಳಿ ಅರವಳಿಕೆಯನ್ನು ಕೊಡಲಾಗುತ್ತೆ. ಮತ್ತು ಚಿರತೆಗಳನ್ನು ಹಿಡಿಯೋದಕ್ಕಾಗಿರ್ಬೋದು, ಬೋನಿಗೆ ಹಾಕೋದಕ್ಕಾಗಿರ್ಬೋದು, ಮತ್ತು ಒಂದಷ್ಟು ಕಡೆ ಹಿಡಿಬೇಕಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಈ ಒಂದು ಜೊಂಬೆ ಡ್ರಗ್ಗನ್ನು ಪ್ರಾಣಿಗಳಿಗೆ ಕೊಡ್ತಾರೆ. ಮುಖ್ಯವಾಗಿ ಹಸುಗಳಾಗಿರ್ಬೋದು ಮತ್ತು ಆನೆಗಳಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳಿಗೆ ಇದನ್ನು ಜೊಂಬೆ ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಓನ್ಲಿ ಫಾರ್ ಅನಿಮಲ್ಸ್ ಅಂತೇಳಿ ಅದನ್ನು ಸರ್ಟಿಫೈಸ್ ಮಾಡಲಾಗಿದೆ. ಅದಾಗಿಯೂ ಕೂಡ ಈಗ ಅದನ್ನು ಮನುಷ್ಯರು ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಮನುಷ್ಯರು ಅದನ್ನು ತೆಗೆದುಕೊಂಡ್ರೆ ಈ ರೀತಿಯಾಗಿ ಒಂದಷ್ಟು ವಿಡಿಯೋಗಳೇನು ವೈರಲ್ ಆಗಿದೆ, ಆ ರೀತಿಯಾಗಿ ಮನುಷ್ಯ ವರ್ತನೆ ಮಾಡ್ತಾನೆ. ಆತನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಇರೋದಿಲ್ಲ. ಫ್ರೀಜರ್ ರೀತಿಯಲ್ಲಿ ಸ್ಟ್ರಕ್ ಆಗಿ ಆತ ನಿಂತಿರ್ತಾನೆ ಅನ್ನುವಂಥದ್ದು, ಆತನ ಮೇಲೆ ಆತನಿಗೆ ಪ್ರಜ್ಞೆ ಇರೋದಿಲ್ಲ ಅಂಥೇಳಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ. ಬೆಂಗಳೂರಿನ ಯಲಹಂಕ ಬಳಿ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಈತ ಉತ್ತರ ಭಾರತ ಮೂಲದ, ಅದರಲ್ಲೂ ಕೂಡ ಪಂಜಾಬ್ ಮೂಲದ ವ್ಯಕ್ತಿ ಅಂತೇಳಿ ಗೊತ್ತಾಗಿದ್ದಾನೆ. ಆತನ ಹೆಸರು ರಾಜ್ವೀರ್ ಸಿಂಗ್ ಅಂತ. ಈತ ಓರ್ವ ಡ್ರೈವರ್ ಆಗಿರ್ತಾನೆ, ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಪಂಜಾಬ್ನಿಂದ ಕೆಲವೇ ತಿಂಗಳ ಹಿಂದಷ್ಟೇ ಈತ ಬೆಂಗಳೂರಿಗೆ ಬಂದಿರ್ತಾನೆ. ಪಂಜಾಬ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈತ ಒಂದಷ್ಟು ಬೇರೆ ಬೇರೆ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿರ್ತಾನೆ. ಮಾದಕ ವಸ್ತುಗಳಿಗೆ ವ್ಯಸನಿಯಾಗಿರ್ತಾನೆ. ಆತನನ್ನು ಮಾದಕ ವಸ್ತುವಿನಿಂದ ಬಿಡಿಸ್ಬೇಕಂತೇಳಿ ಕುಟುಂಬಸ್ಥರು ಒಂದಷ್ಟು ಕಡೆ ಚಿಕಿತ್ಸೆ ಕೊಡಿಸ್ತಿರ್ತಾರೆ. ಅದಾದಮೇಲೆ ಆತ ಪಂಜಾಬ್ನಿಂದ ಬೆಂಗಳೂರಿಗೆ ತಪ್ಪಿಸ್ಕೊಂಡು ಬಂದಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಆತ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆತ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಆದರೆ ಯಾಕೆ ಆತ ಆ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯಾಗಿಯೇ ಉಳಿದಿದೆ. ಆತನ ಬಗ್ಗೆ ಪತ್ತೆ ಹಚ್ಚಿ ಪೊಲೀಸರು ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಮೆಡಿಕಲ್ ಟೆಸ್ಟ್ ವೇಳೆ ಆತನಿಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಇತ್ತು. ಆ ಒಂದು ವಿಡಿಯೋ ವೈರಲ್ ಆಗೋದಕ್ಕೂ ಹಿಂದಿನ ದಿನ
ಆತ ತನ್ನ ಸ್ನೇಹಿತರ ಜೊತೆ ಸಾಕಷ್ಟು ಕಂಠಪೂರ್ತಿಯಾಗಿ ಮದ್ಯನೇ ಸೇವನೆ ಮಾಡಿದ್ದ, ಅಂದರೆ ಎಣ್ಣೆ ಹೊಡೆದಿದ್ದ. ಅದಾದ್ಮೇಲೆ ತನಗೆ ಕಾಯಿಲೆ ಇತ್ತಲ್ಲ, ಅದಕ್ಕೆ ಸಂಬಂಧಿತ ಮಾತ್ರೆಗಳನ್ನು ತೆಗೆದುಕೊಂಡಿದ್ದ. ಅದು ರಿಫ್ಲೆಕ್ಷನ್ ಆಗಿ, ಕೆಮಿಕಲ್ ರಿಯಾಕ್ಷನ್ ಆಗಿ ಈ ರೀತಿಯಾಗಿ ಆತ ವರ್ತನೆ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿದೆ. ಆದರೆ ಈ ರೀತಿಯಾಗಿ ಡ್ರಿಂಕ್ ಮಾಡಿದ ಮೇಲೆ ಮಾತ್ರೆ ತೆಗೆದುಕೊಂಡ ತಕ್ಷಣ ಈ ರೀತಿಯಾಗಿ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮೆಡಿಕಲ್ಲಿ ಅದ್ಯಾವುದು ಕೂಡ ಪ್ರೂವ್ ಆಗಿಲ್ಲ. ಆದರೆ ಸದ್ಯಕ್ಕೆ ಪೊಲೀಸರು ಮಾತ್ರ ಈ ರೀತಿಯಾದಂಥ ಒಂದು ಕಾರಣಗಳನ್ನು ಹೇಳ್ತಿದ್ದಾರೆ. ಅಂದರೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಮಾತ್ರೆಯನ್ನು ತೆಗೆದುಕೊಂಡಿರೋದು ಗೊತ್ತಾಗಿದೆ. ಅದನ್ನು ಜೋಂಬೆ ಡ್ರಗ್ ಅನ್ನು ತೆಗೆದುಕೊಂಡಿದ್ದಾನೆ ಅಂತೇಳಿ ಹಲವರು ಆ ಒಂದು ವಿಡಿಯೋವನ್ನು ಮಾಡಿ ಶೇರ್ ಮಾಡಿದ್ದಾರೆ. ಯಾರೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಶೇರ್ ಮಾಡಿದ್ದಾರೆ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತೇಳಿ ನಗರ ಪೊಲೀಸ್ ಆಯುಕ್ತರಾದಂಥ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ. ಇದು ಪೊಲೀಸರ ವರ್ಷನ್. ಅಂದರೆ ಆತ ಕಂಠಪೂರ್ತಿಯಾಗಿ ಎಣ್ಣೆಯನ್ನು ಹೊಡೆದು ನಂತರ ಆತ ತನ್ನ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಮಾತ್ರೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದು ಈ ರೀತಿಯಾಗಿ ರಿಫ್ಲೆಕ್ಷನ್ ಆಗಿ ಈ ಥರ ವರ್ತನೆ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಆದರೆ ಬೇರೆ ಬೇರೆ ಸಿಮಿಲರ್ ಕೇಸ್ಗಳನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಸಾಕಷ್ಟು ವೈರಲ್ ಆಗಿತ್ತು. ಅದಾದಮೇಲೆ ಭಾರತದ ಉತ್ತರ ಭಾರತದ ಒಂದಷ್ಟು ಆಗಲೇ ಹೇಳಿದಂತೆ ಬಿಹಾರ ಮತ್ತು ಚಂಡೀಗಢನಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಬೆಂಗಳೂರಿನಲ್ಲೂ ಕೂಡ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಇದೊಂದು ಸಾಕಷ್ಟು ಚರ್ಚೆ ಆಗ್ತದೆ. ಮೆಡಿಕಲ್ಲಿ ಅಂದರೆ ಒಂದಷ್ಟು ಡಾಕ್ಟರ್ಗಳನ್ನು, ವೈದ್ಯರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳೋದು ಜೋಂಬಿಯಾ ಡ್ರಗ್ ಅನ್ನೋಂಥದ್ದು ಇದೆ, ಆದರೆ ಅದನ್ನು ಓನ್ಲಿ ಅನಿಮಲ್ಗಳಿಗೆ ಬಳಸ್ತಾರೆ. ಅನಿಮಲ್ಗಳನ್ನ ಪಳಗಿಸೋದಕ್ಕೆ ಅವುಗಳ ಆ ಒಂದು ಡ್ರಗ್ಗನ್ನು ಬಳಸ್ತಾರೆ. ಅದನ್ನು ಮನುಷ್ಯರು ಯೂಸ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಮನುಷ್ಯರು ಅದನ್ನು ತೆಗೆದುಕೊಂಡ್ರೆ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಆಗುತ್ತೆ ಅಂತ ಹೇಳಿ ಡಾಕ್ಟರ್ಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಆ ಒಂದು ಡ್ರಗ್ಗನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮತ್ತು BP ಹೈಲೇ ಆಗುತ್ತೆ, ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರುತ್ತೆ. ಮತ್ತು ಮುಂದಿನ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಹೋದರೆ, ಅಂದರೆ ಒಂದು ಡ್ರಗ್ನ ಒಂದು ತೀವ್ರತೆಯ ಅನುಗುಣವಾಗಿ ಒಂದಷ್ಟು ಸೈಡ್ ಎಫೆಕ್ಟ್ಗಳಾಗುತ್ತೆ. ಕೋಮಾಗೆ ಹೋಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ವ್ಯಕ್ತಿ ಕೋಮಾಗೆ ಏನಾದರೂ ಹೋದರೆ ಆತನನ್ನು ಮತ್ತೆ ನಾರ್ಮಲ್ ಆಗಿ ತೆಗೆದುಕೊಂಡು ಬರೋದಕ್ಕೆ ಯಾವುದೇ ರೀತಿಯಾದಂಥ ಔಷಧಿಗಳಿಲ್ಲ ಅಂತ ಹೇಳಿ ಡಾಕ್ಟರ್ಗಳು ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅದನ್ನು ಪ್ರಾಣಿಗಳ ಒಂದು ಎನರ್ಜಿ ಬೇರೆ ಇರುತ್ತೆ, ಪ್ರಾಣಿಗಳಿಗಾಗಿಯೇ ಆ ಒಂದು ಡ್ರಗ್ಗನ್ನು ಮಾಡಿರ್ತಾರೆ. ಆದರೆ ಮನುಷ್ಯರಿಗೆ ಬೇರೆ ಬೇರೆ ರೀತಿಯಾದಂಥ ಅನೆಸ್ಥೆಸಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಡ್ರಗ್ಗಳನ್ನು ಕೊಡಲಾಗುತ್ತೆ, ಮತ್ತು ಅದನ್ನು ರಿವರ್ಸ್ ಮಾಡೋದಕ್ಕೂ ಕೂಡ ಒಂದಷ್ಟು ಔಷಧಿಗಳು ಕೂಡ ಇದೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ರಿವರ್ಸ್ ಮಾಡುವಂಥ ಔಷಧಿಗಳಿಲ್ಲ ಅಂತೇಳಿ ಡಾಕ್ಟರ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈ ಒಂದು ವಿಡಿಯೋಗಳೇನು ವೈರಲ್ ಆಗಿದೆ, ಜೋಂಬಿಯಾ ಡ್ರಗ್ ಅನ್ನ ಮನುಷ್ಯರು ಕೂಡ ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಚರ್ಚೆ ಆಗ್ತಿದೆಯಲ್ಲ, ಈ ಒಂದು ವಿಚಾರಕ್ಕೆ ಡಾಕ್ಟರ್ಗಳು ಕೂಡ ಸರ್ಪ್ರೈಸ್ ಆಗ್ತಿದ್ದಾರೆ. ಅಂದ್ರೆ ಈ ರೀತಿಯಾಗಿ ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಸಾಧ್ಯತೆ ಇದೆ. ಆದರೆ ಎಲ್ಲೂ ಕೂಡ ಅದು ಮೆಡಿಕಲಿ ಪ್ರೂವ್ ಆಗಿಲ್ಲ. ಮತ್ತೆ ಈಗ ಯಾರೆಲ್ಲ ತೆಗೆದುಕೊಂಡಿದ್ದಾರೆ ಅಂತೇಳಿ ವರದಿ ಆಗ್ತಿದೆಯಲ್ಲ, ಅವರ ಬ್ಲಡ್ ಟೆಸ್ಟ್ ಅನ್ನ ಮಾಡಿ ಯಾವ ಕಂಟೆಂಟ್ ಅವರ ಬಾಡಿ ಮೇಲೆ ಇತ್ತು, ಯಾಕೆ ಅವರು ಆ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಮೆಡಿಕಲಿ ಪ್ರೂವ್ ಆದ್ರೇನೆ ಅದು ಗೊತ್ತಾಗುತ್ತೆ ಯಾವೊಂದು ರಿಯಾಕ್ಷನ್ ಇಂದ ಅವರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಇಷ್ಟು ದಿನಗಳು ಕೂಡ, ಇಷ್ಟು ವರ್ಷಗಳಲ್ಲೂ ಕೂಡ ಆ ರೀತಿಯಾದಂಥ ಒಂದಷ್ಟು ಘಟನೆಗಳು ನಡೆದಿರೋದಿಲ್ಲ, ಅಂತಹ ಸಂಗತಿಗಳು ಕೂಡ ಕಂಡು ಬಂದಿರಲಿಲ್ಲ. ಈಗ ಈ ಒಂದು ವಿಚಾರ ಮೆಡಿಕಲ್ ಕೂಡ ಒಂದಷ್ಟು ಚಾಲೆಂಜ್ ಆಗಿದೆ. ಮತ್ತೊಂದು ಅಭಿಪ್ರಾಯವನ್ನು ಕೂಡ ಡಾಕ್ಟರ್ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಅಥವಾ ಬೇರೆ ಬೇರೆ ಡ್ರಗ್ ಅನ್ನ ತಯಾರಿಸುವಂತ ಸಂದರ್ಭದಲ್ಲಿ ಇದು ಕೂಡ ಕೆಮಿಕಲಿ ಮಿಸ್ಯೂಸ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ಡ್ರಗ್ ಅನ್ನ, ಬೇರೆ ಬೇರೆ ರೀತಿಯಾದಂತ ಡ್ರಗ್ ಅನ್ನು ಕೂಡ ಸೇಲ್ ಮಾಡುವಂತ ಒಂದು ಡ್ರಗ್ ಮಾಫಿಯಾ ದೊಡ್ಡದಾಗಿ ಬೆಳೆದಿದೆ. ಇದನ್ನು ಕೂಡ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ತಿರುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಜೋಂಬಿಯಾ ಡ್ರಗ್ ನಿಜಕ್ಕೂ ಕೂಡ ಮಾರ್ಕೆಟ್ ನಲ್ಲಿ, ಬ್ಲಾಕ್ ಮಾರ್ಕೆಟ್ ನಲ್ಲಿ ಬಂದಿದೆಯಾ, ಅದು ಜನರವರೆಗೂ ಕೂಡ ತಲುಪಲಾಗ್ತಿದೆಯಾ, ಆ ಒಂದು ಡ್ರಗ್ ಅನ್ನ ತೆಗೆದುಕೊಂಡ್ರೆ ಈ ರೀತಿ ನಿಜಕ್ಕೂ ಕೂಡ ವರ್ತನೆ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲಿ ಪ್ರೂವ್ ಆದ್ರೇನೆ ಅದು ಗೊತ್ತಾಗುತ್ತೆ. ನಿಜಕ್ಕೂ ಕೂಡ ಅದು ಜೋಂಬಿಯಾ ಡ್ರಗ್ ಮನುಷ್ಯರಿಗೆ ಇಂಜೆಕ್ಟ್ ಆಗ್ತಿದೆಯಾ, ಅದರ ರಿಯಾಕ್ಷನ್ ಹೀಗೆ ಇರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್, ಅಂದ್ರೆ ಅಧಿಕೃತ ಮಾಹಿತಿಗಳು ಹೊರಗಡೆ ಬೀಳಬೇಕಾಗಿದೆ. ಹೀಗಾಗಿ ಎಲ್ಲೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಕೇಸ್ಗಳು ದಾಖಲಾಗಿಲ್ಲ. ಜೋಂಬಿಯಾ ಡ್ರಗ್ ಬಳಕೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಅದನ್ನ ಈಗಲೂ ಕೂಡ ಅದು ಮೆಡಿಕಲಿ ಟೆಸ್ಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಅದರಿಂದ ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅವರ ರಕ್ತ ಪರಿಶೀಲನೆ ಮಾಡಿ, ಅದನ್ನ ರಕ್ತ ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಆತನನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ವೇಳೆ ಆತ ಮಾತ್ರೆ ತೆಗೆದುಕೊಂಡಿದ್ದ, ಅದು ಕೂಡ ಡ್ರಿಂಕ್ಸ್ ಮಾಡಿ ಮಾತ್ರೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅಂತೇಳಿ ಪೊಲೀಸರು ಒಂದು ವರ್ಷನನ್ನ ಹೇಳಿದ್ದಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಮೆಡಿಕಲ್ ವಿಚಾರವಾಗಿ ಅಂದ್ರೆ ವೈದ್ಯರು ಏನ್ ಹೇಳ್ತಾರೆ,
ಓರ್ವ ವ್ಯಕ್ತಿ ಮದ್ಯಪಾನ ಮಾಡಿದ ನಂತರ ಈ ರೀತಿಯಾಗಿ ಏನಾದರೂ ಯಾವುದೇ ಕಾಯಿಲೆಯ ಮಾತ್ರೆ ತೆಗೆದುಕೊಂಡ್ರೆ ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ವೈದ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸರ್, ಇತ್ತೀಚೆಗೆ ಜೋಂಬಿ ಡ್ರಗ್ ಅನ್ನೋದು ಸ್ವಲ್ಪ ವೈರಲ್ ಆಗ್ತದೆ. ಆ ಥರ ಡ್ರಗ್ ಇದೆಯಾ? ಅದು ಮತ್ತೆ ಆ ಡ್ರಗ್ನ ಯಾಕೆ ಬಳಸ್ತಾರೆ? ಇಲ್ಲ, ಇದು ಒಂದು ಟರ್ಮಿನಾಲಜಿ, ಟ್ರ್ಯಾಕ್ ಅಂತಲೂ ಕೂಡ ಅಂತಾರೆ ಇದನ್ನು. ನಮ್ಮಲ್ಲಿ ಸೆಡೆಟಿವ್ಸು, ಟ್ರ್ಯಾಂಕ್ವಿಲೈಸರ್ಸು, ಅನಸ್ಥಿಷಿಯಾ ಡ್ರಗ್ಸ್ ಇದ್ದಾವೆ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ. ಇದು ಒಂದು ಡ್ರಗ್ಗು ಝೈಲಾಝೀನ್ ಅಂತ ಇದ್ರ ಹೆಸರು. ಇದು ಅನಿಮಲ್ಸ್ನಲ್ಲಿ ವೆಟರ್ನರಿ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ. ಈಗ ಪ್ರಾಣಿಗೆ ಸೆಡೆಟ್ ಮಾಡಬೇಕಾದ್ರೆ ಅಥವಾ ವೈಲ್ಡ್ ಅನಿಮಲ್ಸ್ಗೆ ಇಂಜೆಕ್ಷನ್ ಹೊಡಿತಾರಲ್ಲ, ಅದರಾಗಿರೋ ಡ್ರಗ್ ಇದು ಹ್ಯೂಮನ್ ಬೀಯಿಂಗ್ಸ್ನಾಗ ಯೂಸ್ ಮಾಡಬಾರ್ದು ಅಂತ. ಇಟ್ ಇಸ್ ನಾಟ್, ಇದು FDA ಅಪ್ರೂವ್ಡ್ ಡ್ರಗ್ ಫಾರ್ ಅನಿಮಲ್ಸ್, ನಾಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಲ್ಲಿ ಇದು ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಹಂಗಾಗಿ ಈಗ ಏನು ಸುದ್ದಿ ನೀವು ಹೇಳ್ತಾ ಇದ್ದೀರಲ್ಲ, 2-3 ಫೋಟೋ ನೋಡ್ಸಿರೋದು ಇದೆಲ್ಲ ಈ ಡ್ರಗ್ಗಿಂದ ಆಗಿರ್ಬೋದಾ ಡೌಟಪ್ಪ ನನಗೆ. ಯಾಕಂದರೆ ನಮ್ಮಲ್ಲಿ ಟ್ರಾಂಕ್ವಿಲೈಸೇಷನ್ ಅಂದರೆ ಅನಸ್ಥಿಷಿಯಾ ಕೊಟ್ಟ ಪೇಷಂಟ್ ಮಲಗಿರ್ತಾನೆ, ನಿಂತಿರಲ್ಲ. ಸೊ ಯಾವುದೇ ಟ್ರಾಂಕ್ವಿಲೈಸರು ಅಥವಾ ಸೆಡೇಟಿವು ಅಥವಾ ಅನಸ್ಥಿಷಿಯಾ ಡ್ರಗ್ಗು ಅವ್ರು ಮಲ್ಕೊಂಬಿಡ್ತಾರೆ, ಬಿದ್ದೋಗ್ತಾರೆ. ಬಟ್ ಇದು ಬರ್ತಿರೋ ಸುದ್ದಿ ಪ್ರಕಾರ ಈ ಡ್ರಗ್ಗು ವೈಡ್ಲಿ ಯೂಸ್ಡ್ ಬೈ ವೆಟರ್ನರಿ ಡಾಕ್ಟರ್ಸ್. ಬಟ್ ಏನಾದರೂ ಮಿಕ್ಸ್ ಆಗಿರ್ಬೋದಾ? ನಮ್ಮಲ್ಲಿ ಒಂದು ಡ್ರಗ್ ಇದೆ, ಫೆಂಟಾನಿಲ್ ಅಂತ ಇದೆ. ಶಾರ್ಟ್ ಟರ್ಮ್ ಅವ್ರಿಗೆ ಏನಾದರೂ ಇಂಜುರಿಗಳಾದಾಗೆ ಅವು ಕೊಡ್ತೀವಿ. ಆ ಟೈಮ್ನಾಗ ಈ ಡ್ರಗ್ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟಿದ್ದಾರಾ ಅಥವಾ ಮಿಕ್ಸ್ ಯೂಸ್ ಆಗಿದೆಯಾ? ಯಾಕಂದರೆ ಡ್ರಗ್ ಅಬ್ಯೂಸ್ ಈಸ್ ಎ ಬಿಗ್ ರ್ಯಾಕೆಟ್ ನಮ್ಮ ದೇಶದೊಳಗೆ. ಅನೇಕ ಮಾರ್ಫಿನ್ ಗ್ರೂಪ್ ಆಫ್ ಡ್ರಗ್ಸು, ಪೆಥಿಡಿನ್ನು, ಮಾರ್ಫಿನ್ನು, ಫೆಂಟಾನಿಲ್ ಇದನ್ನೆಲ್ಲ ಭಾಳ ಮಿಸ್ಯೂಸ್ ಮಾಡ್ತಾರೆ. ಮೆಡಿಕಲ್ ಯೂಸು ಇದ್ದಾವೆ. ಬಟ್ ಈ ಪರ್ಟಿಕ್ಯುಲರ್ ಡ್ರಗ್ಗು ಝೈಲಾಝೀನ್ ಅಂತ ಇದ್ರೆ ಈ ಡ್ರಗ್ ಹೆಸರು. ಅದು ಜೋಂಬಿ ಡ್ರಗ್. ಅದು ಇಟ್ಸ್ ಎ ಕಲಕ್ವಿಯಲ್ ಟರ್ಮ್, ಅಂದರೆ ಕರೆಕ್ಟ್ ಮೆಡಿಕಲ್ ಟರ್ಮ್ ಅಲ್ಲ ಅದು. ಅದರ ಎಫೆಕ್ಟ್ ಅಂದರೆ ಇದು ನೀವು ಕೇಳಿದ್ರಲ್ಲ ಝಾಂಬಿ ಎಫೆಕ್ಟ್ ಅಂದರೆ ಏನು ಅಂದರೆ, ಡೆಡ್ ಪರ್ಸನ್ನ ವಾಪಸ್ ತರ್ತೀವಲ್ಲ ಅದನ್ನು ಆ ಪದ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಈಸ್ ಡೆಡ್ ಹಂಗೆ. ಬಟ್ ಅದಕ್ಕೆ ಒಂಥರ ಕೋಮಾ ಇದ್ದಂಗೆ, ಕೋಮಾಯಿಂದ ವಾಪಸ್ ಬಂದರೆ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಇದುವರೆಗೂ ನಾವು ಕೇಳೇ ಇಲ್ಲಪ್ಪ. ನಾನು 40 ವರ್ಷದಿಂದ ಪ್ರೊಫೆಷನ್ ಆಗಿದ್ದೀನಿ. ಐ ಆಮ್ ಎ ಸರ್ಜನ್. ಆಪ್ರೇಷನ್ ಥಿಯೇಟ್ರಿಗೆ ಇರ್ತೀವಿ, ಸಾಕಷ್ಟು ಡ್ರಗ್ಸ್ ಯೂಸ್ ಮಾಡ್ತೀವಿ. ಬಟ್ ಈ ರೀತಿ ಈ ಥರ ಸುದ್ದಿಯೊಳಗೆ ಬಂದಾಗೆ ನಾವು ಯು ಹ್ಯಾವ್ ಟು ಗೋ ಥ್ರೂ ಲಿಟ್ರೇಚರ್. ಬಟ್ ರೆಗ್ಯುಲರ್ ಆಗಿಲ್ಲ. ಅದು 2 ಕೇಸ್ ಏನೋ ರಿಪೋರ್ಟೆಡ್ ಅಂತಾರೆ. ಇಲ್ಲೊಂದು ಇದರೊಳಗೊಂದು ನಾರ್ತ್ ಇಂಡಿಯಾದೊಳಗೊಂದು ಹೌದು ಆಗಿದೆ ಅಂತಾರೆ. ಬಟ್ ಇನ್ನೂ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ. ಇದು ಎಲ್ಲೋ ಒಂದು ಕಡೆ ಪೊಲೀಸ್ ಅರೆಸ್ಟ್ ಮಾಡಿದರೆ ಅವ್ರ ಕಡೆಯಿಂದ ಏನು ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ. ಈಗ ಪರ್ಟಿಕ್ಯುಲರ್ಲಿ ರ್ಯಾಕ್ ಪಿಕ್ಕರ್ಸು, ಇವರು ಹೊರಗಡೆಯಿಂದ ಬಂದಿರೋರು, ಅದು ಇದು ಎಲ್ಲೋ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಡಿಟೆಕ್ಟ್ ಅಂತಾರೆ, ಯಲಹಂಕದ ಹತ್ರ. ಲಾಟ್ ಆಫ್ ಕಾಲೇಜ್ಗಳಲ್ಲಿ ಹೊರಗಡೆಯಿಂದ ಬಂದ ಸ್ಟೂಡೆಂಟ್ಸ್, ಅದರೊಳಗಾಗಿ ಬೇರೆ ಕಂಟ್ರಿಯಿಂದ ಬಂದ ಸ್ಟೂಡೆಂಟ್ಸು ಡ್ರಗ್ ಮಿಸ್ಯೂಸ್ ಭಾಳ ಮಾಡ್ತಾರೆ. ಸರ್, ಇದರಿಂದ ಎಫೆಕ್ಟ್ ಬಾಡಿಗೆ ಯಾವ ಥರ ಎಫೆಕ್ಟ್ ಇರುತ್ತೆ? ಭಾಳ ಇಂಪಾರ್ಟೆಂಟು. ಇದು ರಿವರ್ಸ್ ಆಗಲ್ಲ. ನಮ್ಮಲ್ಲಿ ಏನನ್ನ ಅಂತ ಡ್ರಗ್ ಕೊಟ್ಟು ಫೆಂಟಾನಿಲ್ ಕೊಟ್ಟು ಪೇಷಂಟ್ ತುಂಬ ಕೋಮಾಗಿ ಹೋದರೆ ರಿವರ್ಸಲ್ ಡ್ರಗ್ ಇದೆ, ಇದಕ್ಕಿಲ್ಲ. ಸೊ ಏನು ತೊಂದರೆ ಆಗುತ್ತೆ ಅಂದರೆ ಅಪ್ ಟು ಡೆತ್, ಅಂದರೆ ಹಾರ್ಟ್ ರೇಟು ಕಡಿಮೆ ಆಗ್ಬೋದು, ಉಸಿರಾಟ ತೊಂದರೆ ಆಗ್ಬೋದು, BP ಫಾಲ್ ಆಗ್ಬೋದು. ಇವೆಲ್ಲ ಆಗಿ ಅಲ್ಟಿಮೇಟ್ಲಿ ಕೊಮಟೋಸ್ಟೇಜ್ಗೆ ಹೋಗಿ ವಾಪಸ್ಸೇ ಬರೋಲ್ಲ. ಸೊ ಆ ಸೆಟ್ ಬ್ಯಾಕ್ ಅಂತೂ ಇದೆ ಇದರೊಳಗೆ. ಬಟ್ ನಮಗೆ ಅನುಭವದೊಳಗೆ ಯಾರೇ ಆಗಲಿ ಒಬ್ಬ ಡಾಕ್ಟ್ರನ್ನ ಕೇಳಿದರೆ ಇವೆಲ್ಲ ನಮಗಂತ ಅನುಭವಗಳಿಲ್ಲ. ಸರ್, ಮತ್ತೊಂದು ಕಡೆ ಈಗ ಒಂದು ವೇಳೆ ಅದಕ್ಕೆ ಈ ಬೇರೆ ಚರ್ಮದ್ದು ಆಗಿರ್ಬೋದು, ಮತ್ತು ಗುಳ್ಳೆ ಬರುತ್ತದಾಗಿರ್ಬೋದು, ಗಡ್ಡೆ ಆ ಥರ ಯಾವುದು ಆಗಲ್ಲ ಅಲ್ಲ. ಇದು ಇಂಜೆಕ್ಟ್ ಮಾಡಿರೋ ಜಾಗ, ಇಟ್ಸ್ ಅನ್ ಇಂಜೆಕ್ಷನ್ ಅದು. ಸೊ ಇಂಜೆಕ್ಟ್ ಮಾಡಿರ್ತಾರಲ್ಲ ಆ ಜಾಗದಾಗ ಅಲ್ಸರ್ ಆಗ್ಬೋದು, ಬಕ್ಕೆ ಬೀಳ್ಬೋದು, ಗಾಯ ಆಗ್ಬೋದು, ನಾಡ್ಯೂಲ್ ಆಗ್ಬೋದು. ಅದು ಬೇಗ ಒಣಗಲ್ಲ. ದಟ್ ಈಸ್ ಅನದರ್ ಸೈಟ್ ಕಾಂಪ್ಲಿಕೇಶನ್. ಅದು ಜೀವಕ್ಕೆ ಅದು ಬೇರೆ. ಈ ಸೈಟ್ನೊಳಗೆ ಚರ್ಮ ಕಿತ್ಕೊಂಡು ಹೋಗುತ್ತೆ, ಬೊಕ್ಕೆ ಆಗುತ್ತೆ, ಅದು ವಾಸಿನೇ ಆಗಲ್ಲ. ಈ ಸೈಡ್ ಎಫೆಕ್ಟ್ ಇಸ್ ನೋಟೆಡ್ ಇದರೊಳಗೆ. ಇನ್ನೊಂದು ವರ್ಷನ್ ಇದೆ ಆ ಒಂದು ಯಲಹಂಕದಲ್ಲಿ ಸಿಕ್ಕಿರೋದು. ಹಾಗೆ ಆತ ನಾರ್ತ್ ಇಂಡಿಯಾದವನು, ಆತನಿಗೆ ಒಂದಷ್ಟು ಈ ಥರ ಅಫೀಮು ಅದು ಇದು ತಗೊಳ್ಳುವಂಥ ಒಂದು ಇತ್ತಂತೆ. ಅದನ್ನು ಬಿಡ್ಸೋಕ್ಕೆ ಅಂತೇಳಿ ಅವರು ಫ್ಯಾಮಿಲಿಯವ್ರು ಟ್ರೈ ಮಾಡಿದ್ದಾರೆ. ಬಟ್ ಅವ್ನು ಇಲ್ಲಿ ತಪ್ಸ್ಕೊಂಡು ಬಂದಿದ್ದಾನೆ. ಸರಿಯಾಗಿ ಆತ ತೊಗೊಂಡ ಮೇಲೆ ಮತ್ತೆ ಮಾತ್ರೆ ಆತನಿಗೊಂದು ಕಾಯಿಲೆ ಇತ್ತಂತೆ, ವಿಚಿತ್ರ ಕಾಯಿಲೆ ಇತ್ತಂತೆ. ಅದನ್ನು ಅಥವಾ ಒಂದು ಈ ರೀತಿಯಾದ ಮಾದಕ ವಸ್ತು ತೊಗೊಂಡು ಆಮೇಲೆ ಅಥವಾ ಏನಾದರೂ ಮದ್ಯ ಸೇವನೆ ಮಾಡಿ
ಆತನ ಕಾಯಿಲೆಗೆ ಸಂಬಂಧಪಟ್ಟಂಗೆ ಮಾತ್ರೆ ನುಂಗಿದ್ರು ಈ ಥರ ಆಗುವಂಥ ಸಾಧ್ಯತೆ ಇದೆಯಾ? ಇಲ್ಲ, ಈ ಮಾದಕ ವ್ಯಸನಿಗಳು ಏನಾಗ್ತಾರೆ, ಏನು ಸಿಕ್ಕಿರೋ ತೊಗೋತಾರೆ ಅವರು. ಸೊ ಅವ್ರು ಒಂಥರ ವಿತ್ಡ್ರಾವಲ್ ಸಿಂಡ್ರೋಮ್, ಅದರಿಂದ ಈಚೆ ಬರೋಕ್ಕಲ್ಲ. ಆಲ್ಕೋಹಾಲು ತೊಗೋತಾರೆ, ಡ್ರಗ್ಸು ತೊಗೋತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆಗಿಂದಾಗೆ ಸುದ್ದಿಯಲ್ಲಿ ಬರುತ್ತೆ. ನಾನು ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿದೆ. ಆ ಕಡೆ ನೀವು ಹೋದರೆ RR ಗ್ರೂಪು ಅಲ್ಲಿನ ಭಾಳ ಜನ ಔಟ್ಸೈಡ್ 8ನೇ ಮೈಲಿಕಲ್ ರೋಡ್ನಲ್ಲಿ ಅಲ್ಲಿ ಇವರೆಲ್ಲ ಆಫ್ರಿಕನ್ಸು, ಜಾಂಬಿಯಾದವರು ಇವರೆಲ್ಲ ಈಗ ಮಿಸ್ಯೂಸ್ ಮಾಡ್ತಾರೆ ಅಂತಾರೆ. ಬಟ್ ಏನು ಡ್ರಗ್ ಅಂತ ಇವ್ರನ್ನ ಬ್ಲಡ್ ಟೆಸ್ಟ್ ಮಾಡೋರಿಗೆ ಇವ್ರನ್ನ ಅರೆಸ್ಟ್ ಮಾಡಿ ಇದು ಬ್ಲಡ್ ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಡ್ರಗ್ ಏನು. ಇನ್ಫ್ಯಾಕ್ಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು. ಸ್ಟೂಡೆಂಟ್ಗಳಿಗೆ ನಾವು ನಿಮ್ಮ ಮುಖಾಂತರ ನೀವು ಸೆಟ್ನಲ್ಲಿ ನೀವು ಚೆನ್ನಾಗಿ ವರದಿ ಮಾಡ್ತಾಯಿದ್ದೀರಿ. ಇದು ಒಂದು ತಂದೆ ತಾಯಿಗಳಿಗೆ ಎಚ್ಚರಿಕೆಯ ಗಂಟೆ ಇದು. ಬಿ ಕೇರ್ಫುಲ್ ಅಬೌಟ್ ಯುವರ್ ಚಿಲ್ಡ್ರನ್, ಎಲ್ಲೆಲ್ಲ ಹೋಗಿ ಹಿಂಗೆ ತಗೊಳಕೋಬಾರ್ದು. ಆ್ಯಂಡ್ ಡೆತ್ ಆಗೋ ಚಾನ್ಸು ಇರುತ್ತೆ ಇದರೊಳಗೆ. ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಒಂದು ವೇಳೆ ಅವನು ಮದ್ಯ ಸೇವನೆ ಮಾಡಿ ಕಾಯಿಲೆಗೆ ಸಂಬಂಧಪಟ್ಟಂಗೆ ಮಾತ್ರೆ ತಗೊಂಡ್ರೆ ಈ ರೀತಿ ಕೆಮಿಕಲ್ ಎಫೆಕ್ಟ್ ಆಗಿ ರಿಯಾಕ್ಷನ್ ಆಗುವಂಥ ಸಾಧ್ಯತೆ ಇದೆಯಾ ಸರ್ ಆ ಥರ? ಇಲ್ಲ, ಯಾವುದೇ ಡ್ರಗ್ ರಿಯಾಕ್ಷನ್ಸ್ ಅಂತೀವಿ ನಾವು. ಆಲ್ಕೋಹಾಲ್ ತೊಗೊಂಡಾಗ ಕೆಲವು ಡ್ರಗ್ಸ್ ತೊಗೊಳಂಗಿಲ್ಲ. ಬಟ್ ಏನು ಪಿಕ್ಚರ್ಸ್ ನಾವು ನೋಡ್ತೀವಲ್ಲ, ಇವನು ಅಷ್ಟೊತ್ತು ಹಿಂಗೆ ನಿಂತಿದ್ನಲ್ಲ, ಎಲ್ಲೋ ಅವನಿಗೆ 2 hours ನಿಂತಿದ್ದಂತೆ, ಆ ಥರ ರಿಯಾಕ್ಷನ್ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ರಿಪೋರ್ಟೆಡೇ ಇಲ್ಲ. ಅವನೇನಾದರೂ ಈ ಮ್ಯಾಲಿಂಗರಿಂಗ್ ಅಂತೀವಲ್ಲ, ಡ್ರಾಮಾ ಮಾಡೋದು, ಡ್ರಗ್ಸ್ ತೊಗೊಂಡಾಗೆ ಸ್ಕೇರ್ ಮಾಡೋದು ಪಬ್ಲಿಕ್ಕಿಗೆ, ಆ ಥರ ಏನು ನಿಂತು ಮಾಡೋದು, ಆ ಥರ ಏನೋ ಮಾಡಿದಾನೋ ಏನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನಮ್ದು ಯಾವುದೇ ಡ್ರಗ್ ಸೈಡ್ ಎಫೆಕ್ಟ್ನೊಳಗೆ ಪೇಷಂಟ್ ವಿಲ್ ಬಿ ಫ್ಲ್ಯಾಟ್. ಅದರೊಳಗೆ ಕೋಮಾ ಅಥವಾ ಇದರೊಳಗೆ ಸೆಡೇಷನ್ ಅಂತೀವಿ ನಾವು, ಅರೆಪ್ರಜ್ಞೆ ಇವೆಲ್ಲ ಇದ್ದಾಗ ನಿಂತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ಇದನ್ನು ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರೇ ಅವ್ನು ಹೆಂಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟೊತ್ತು ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಜೋಂಬೆ ಡ್ರಗ್ಸ್ ಅನ್ನೋದು ಸಾಕಷ್ಟು ವೈರಲ್ ಆಗ್ತಿದೆ, ಚರ್ಚೆ ಆಗ್ತಿದೆ. ತುಂಬ ಆಘಾತಕಾರಿ ವಿಚಾರ ಕೂಡ ಇದು. ಇದ್ರ ಬಗ್ಗೆ ಆದಷ್ಟು ಎಚ್ಚರವಾಗಿರಬೇಕಾಗಿದೆ. ಅದರಲ್ಲೂ ಕೂಡ ಯುವ ಸಮೂಹ ಆಗಿರ್ಬೋದು, ಯಾರೆಲ್ಲ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅಂಥವರ ಕುಟುಂಬಸ್ಥರೇನಿದ್ದಾರೆ ಅವರು ಎಚ್ಚರವಾಗಿರಬೇಕಾಗಿದೆ. ಮತ್ತೊಂದು ಕಡೆ ಈ ಒಂದು ವಿಚಾರದ ಬಗ್ಗೆ ಸಂಶೋಧನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಮೆಡಿಕಲಿ ಏನೆಲ್ಲ ಪ್ರೂವ್ ಆಗುತ್ತೆ, ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾವ ರೀತಿಯಾಗಿ ಈ ಒಂದು ವಿಚಾರದ ಬಗ್ಗೆ ಟ್ರ್ಯಾಕ್ ಮಾಡುವಂಥ ಕೆಲಸ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.